ಎಲ್ಲ ಹೆಂಗಿದ್ರಿ ದಾನಿ ಕ್ಲೈಂಟ್ ನಮಸ್ಕಾರ. ಇವತ್ತು ಮಧ್ಯಾಹ್ನ ಊಟ ಮಾಡೋಕ್ಕೆ ಅನ್ಲಿಮಿಟೆಡ್ ಊಟ. ಆದರೆ ಇದು ಅನ್ನ ಸಾಂಬಾರು ಅಲ್ಲ. ಇವತ್ತು ನಾನು ಹೋಗ್ತಾ ಇರೋದು ಹೊಟ್ಟೆ ತುಂಬ ಮುದ್ದೆ ಊಟ ಮಾಡೋಕ್ಕೆ. ಮಧ್ಯಾಹ್ನದ ಮುದ್ದೆ ಊಟ ಇಲ್ಲಿ ಅನ್ಲಿಮಿಟೆಡ್ ಆಗಿ ಕೊಡ್ತಾಯಿದ್ದಾರೆ. ಎಷ್ಟಾದರೂ ಮುದ್ದೆ ತಿನ್ನಿ, ಎಷ್ಟಾದರೂ ಸಾಂಬಾರು ತಿನ್ನಿ, ಎಷ್ಟಾದರೂ ಅನ್ನ ಹಾಕ್ಕೊಳ್ಳಿ. ಆಮೇಲೆ ಇವರದ್ದು ಸ್ಪೆಷಲ್ ಹಪ್ಪಳ ಅಂತೂ ಇನ್ನೂ ಫೇಮಸ್ಸು. ಹೋಗೋಣ, ಯಾವುದದು, ಎಲ್ಲಿದೆ, ಯಾವ ಪ್ಲೇಸು. ಅನ್ಲಿಮಿಟೆಡ್ ಮುದ್ದೆ ಅಂದರೆ ಮಧ್ಯಾಹ್ನ ಕೇಳೋದೇ ಬೇಡ. ಇದ್ರ ಜೊತೆಗೆ ಮುದ್ದೆ ತಿಂದಮೇಲೆ ಮಜ್ಜಿಗೆ ಕೂಡ ಅನ್ಲಿಮಿಟೆಡ್. ಸೊ ಟೋಟಲಿ ಮುದ್ದೆ ಮಜ್ಜಿಗೆ ಕುಡಿದ್ಬಿಟ್ಟು ಒಳ್ಳೆ ನಿದ್ದೆ ಗ್ಯಾರಂಟಿ. ಬನ್ನಿ, ಇವತ್ತೊಂದು ಸ್ಪೆಷಲ್ ಹೋಟೆಲ್ ಮುದ್ದೆ ದಿನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮಸಾಲ ವಡೆ ಅದು ಮಾಡ. ಇದು ಯಾವುದು? ಪಲ್ಯ. ಇದು ಸ್ಪೆಷಲ್ ಅಲ್ಲ ನಿಮ್ಮಲ್ಲಿ? ಉದ್ದಿನ ಹಪ್ಪಳ. ಓಕೆ. ಹಾಂ, ಇಲ್ಲಿ ಮಾತ್ರ ಸ್ಪೆಷಲ್. ಓಕೆ. ನಮ್ಮ ದೊಡ್ಡಪ್ಪ ಅವರು ಬಸವಣ್ಣ ಅಂತ ಹಾಗೂ ನಮ್ಮ ತಂದೆ ಮಾದಪ್ಪ ಅಂತ ಇಬ್ಬರು ಸೇರಿ ಮಾಡಿದ್ರು ಜೊತೆಲಿ. ಇದು ಹಂಗೆ ಮುಂದುವರ್ಕೊಂಡು ನೋಡ್ಕೊಂತ ಫಸ್ಟು ಮನೆಯಲ್ಲಿ ಚಿಕ್ಕದಾಗಿ ಮಾಡಿದ್ರು. ಇದು ಹಿಂಗೆ ದೊಡ್ಡ ಸಂಸ್ಥೆಗೆ ಬೆಳೆದಿದೆ. ಆದರೆ ಹೆಚ್ಚು ಕಡಿಮೆ ಒಂದು 50-55 ವರ್ಷ ಆಗಿರ್ಬೋದು. ಆಗಿನ ಕಷ್ಟ ಇವಾಗ 1% ಇಲ್ಲ ಆ ಥರ. ಅಷ್ಟು ಕಷ್ಟಪಟ್ಟು ಬಂದಿದ್ದಾರೆ ಅವರು. ಮೊದಲು ಸೌದೆ ಒಲೆಯಲ್ಲಿ ಮಾಡ್ತಾಯಿದ್ರು, ಮೂಟೆನ ತಲೆ ಮೇಲೆ ಹೊತ್ಕೊಂಬಂದು ಮಾಡ್ತಾಯಿದ್ರು. ಈ ಥರ ಎಲ್ಲ ಇತ್ತು. ಇವಾಗೆಲ್ಲ ಏನಿಲ್ಲ ಬಿಡಿ, ಅಷ್ಟು ಕಷ್ಟ ಇಲ್ಲ. ಕಷ್ಟಗಳು ಏರುಪೇರು ಬರ್ತಾನೆ ಇರುತ್ತೆ. ಅದನ್ನು ನಾವು ಸರಿಪಡಿಸ್ಕೊಂಡು ಹೋಗಿದ್ದೀವಿ, ಏನು ತೊಂದರೆ ಇಲ್ಲ. ಅಂದರೆ ಅವರು ಶ್ರಮ ಪಟ್ಟಿರೋಷ್ಟು ಶ್ರಮ ನಮ್ಮದಿಲ್ಲ. ಅವ್ರು ಶ್ರಮ ಪಟ್ಟಿರೋದ್ರಿಂದ ನಾವು ಇವತ್ತು ಚೆನ್ನಾಗಿದ್ದೀವಿ. ನಾನು ಎಕ್ಸಾಕ್ಟಾಗಿ ಇಲ್ಲಿಗೆ 12:15 ಹಾಗೆ ಬಂದೆ. ಆವಾಗ ಹೆಂಗಿತ್ತು, ಇವಾಗ ಹೆಚ್ಚು ಕಮ್ಮಿ ಗಂಟೆ 1:15. ಇವಾಗ ಹೆಂಗಿದೆ ನೋಡಿ ಮುದ್ದೆ ಮಾದಪ್ಪ ಮೆಸ್ಸಲ್ಲಿ. ಜನ ಜಾತ್ರೆ ಅಂತ ಹೇಳಬೇಕು. ಒಂದೇ ಒಂದು ಸೀಟು ಕೂಡ ಇಲ್ಲ ನಿಮಗೆ. ಹೌಸ್ಫುಲ್ ಆಗಿದೆ. ಆ್ಯಕ್ಚುಲಿ ನಮ್ಮ ಮ್ಯಾನೇಜರ್ ಅವ್ರು ಫಸ್ಟೇ ಹೇಳಿದ್ರು 2 ಗಂಟೆ ಮೇಲೆ ಫುಲ್ ಕ್ರೌಡ್ ಇರುತ್ತಂತ. ನಿಜಕ್ಕೂ ಹೌದು, ಫುಲ್ ಆಗಿದೆ. ಒಂದೇ ಒಂದು ಸೀಟ್ ಇಲ್ಲ. ವೆಯ್ಟಿಂಗ್ ಲಿಸ್ಟಲ್ಲೇ ಇರಬೇಕಾಗತ್ತೆ ನೀವು. ನಮ್ಮ ಅಂಬರೀಷ್ ಅವರು ಇಲ್ಲಿ ವೆಸ್ಟರ್ನ್ ಹೋಟ್ಲಿಗೆ ಪಾರ್ಸಲ್ ತರಿಸ್ಕೊಳ್ತಾಯಿದ್ರು. ಜಗ್ಗೇಶ್ ಅವ್ರು ಬಂದಿದ್ದಾರೆ. ನಮಗೆ ಕೇಳಿದಂಗೆ ರಾಜಕೀಯ ವ್ಯಕ್ತಿಗಳು ಬರ್ತಾಯಿರ್ತಾರೆ. ಸ್ಪೆಷಲ್ ಅಂತೇನಿಲ್ಲ, ನಾರ್ಮಲಾಗಿ ಅದೇ ರಾಗಿ ಇಟ್ಟು ಇದು ಚೆನ್ನಾಗಿ ಮಾಡೋ ವಿಧಾನದಲ್ಲಿ ಇರುತ್ತದು. ಆಮೇಲೆ ಬಿಸಿ ಬಿಸಿ ನಾವು ಆವಾಗವಾಗ ಬಂದ ಕಸ್ಟಮರ್ ರೆಡಿ ಮಾಡಿ ಇಡಲ್ಲ, ಆವಾಗವಾಗ ರೆಡಿ ಮಾಡಿ ಕೊಡ್ತೀವಿ. ಎಲ್ಲ ಅನ್ಲಿಮಿಟೆಡ್ ಎಕ್ಸೆಪ್ಟ್ ಹಪ್ಪಳ ಒಂದು ನಮ್ಮದು ವಿಶೇಷವಾದ ಉದ್ದಿನ ಹಪ್ಪಳ, ಎರಳೆಕಾಯಿ ಉಪ್ಪಿನಕಾಯಿ. ಇದು ಭಾಳ ವಿಶೇಷವಾದದ್ದು. ಎಲ್ಲ ಹೋಮ್ ಮೇಡ್, ಹೊರಗಡೆಯಿಂದ ಯಾವುದೂ ತರಲ್ಲ ನಾವು. ಎಲ್ಲ ನಾವೇ ಮಾಡಿಸೋದು. ಪದಾರ್ಥಗಳನ್ನು ಗುಣಮಟ್ಟದ ಪದಾರ್ಥಗಳು ತಂದು ರೆಡಿ ಮಾಡಿ ನಾವೇ ಎಲ್ಲ ಪೌಡ್ರ್ ಮಾಡಿ ಎಲ್ಲ ಮಾಡೋದು. ಇಲ್ಲಿ ಫಸ್ಟು ಬಿಸಿನೀರು ಕೊಡ್ತಾರೆ. ಈ ಬಿಸಿನೀರಲ್ಲಿ ನಾವು ಒಂದು ಸಲ ತಟ್ಟೆ ವಾಶ್ ಮಾಡ್ಕೊತೀವಿ. ಸೊ ಕ್ಲೀನ್ಲಿನೆಸ್ ಬಗ್ಗೆ ಅಂತೂ ಇವ್ರು ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ನೀಟಾಗಿ ತಟ್ಟೆ ವಾಶ್ ಮಾಡಿಕೊಂಡು ಆಮೇಲೆ ಊಟ ಶುರು. ಹಪ್ಪಳ ಉಪ್ಪಿನಕಾಯಿ 2 ಹಾಕಿದ್ದಾರೆ.
ಸ್ಪೆಷಲ್ ಮುದ್ದೆ ನಮ್ಮದು ಬಂತು ಇವಾಗ. ಓಕೆ, ಹಾಂ ಸಾಕು. ಹಾಂ ಸರ್, ಇದು ಯಾವ ಸಾಂಬಾರು? ಓಕೆ, ಅದಕ್ಕೆ ಸೊಪ್ಪು ಸಾಂಬಾರು. ಹಾಂ ಸಾಕು ಸರ್. ಓಕೆ, ಸೊಪ್ಪು ಸಾಂಬಾರು, ಪಲ್ಯ. ಹಾಂ, ಈ ಥರ ಊಟ ನಾನು ನಿಜಕ್ಕೂ ಒಂಥರ ಡಿಫ್ರೆಂಟ್ ಆಗಿದೆ. ಈ ಸರ್ವ್ ಮಾಡೋ ಸ್ಟೈಲೇ ತುಂಬಾ ಡಿಫ್ರೆಂಟ್ ಇದೆ. ಓಕೆ, ಫೇಮಸ್ ಮುದ್ದೆ ಮಾದಪ್ಪ ಮೆಸ್ಸಲ್ಲಿ ಇವತ್ತು ನನ್ನ ಮುದ್ದೆ ಊಟ ರೆಡಿ ಆಗಿದೆ. ಫುಲ್ ತಟ್ಟೆ ತುಂಬ ಹಾಕಿದ್ದಾರೆ ಆಲ್ರೆಡಿ. ಬನ್ನಿ ಮುದ್ದೆ ಟೇಸ್ಟ್ ನೋಡೋಣ. ಆ್ಯಕ್ಚುಲಿ ಮುದ್ದೆ ಮುರಿಯೋದೇ ಒಂದು ಸ್ಟೈಲ್ ಅಂತಾರೆ, ನಮ್ಗೆ ಅಷ್ಟೊಂದು ಮುದ್ದೆ ಮುರಿಯೋಕ್ಕೆ ಬರೋಲ್ಲ. ಬಟ್ ಫೇಮಸ್ ಅಂದಮೇಲೆ ನಂಗೆ ಇಷ್ಟನೇ ಮುದ್ದೆ ಇಷ್ಟ ಅಲ್ಲ ಅಂತಿಲ್ಲ, ಬಟ್ ಅಷ್ಟು ಮುದ್ದೆ ಮುರಿದು ತಿನ್ನಕ್ಕೆ ಬರಲ್ಲ. ಬನ್ನಿ ಫಸ್ಟ್ ಏನು ಹೇಳ್ತಾರೆ, ಈ ಸೊಪ್ಪು ಸಾರಿಗೆ ಸ್ವಲ್ಪ ಕೈ ಹಿಂಗೆ ಅದ್ದುತ್ತಾರೆ, ಆಮೇಲೆ ಅದನ್ನು ಮುದ್ದೆಗೆ ಹಾಕೊಂಡ್ಬಿಟ್ಟು ನೋಡ್ತಾರೆ. ಟೇಸ್ಟ್ ಮಾಡೋಣ ಮುದ್ದೆ ಮತ್ತು ಸೊಪ್ಪು ಸಾಂಬಾರು ಹೆಂಗಿದೆ ಅಂತ. ಸೊಪ್ಪು ಸಾರು ಮತ್ತು ಮುದ್ದೆ. ಆಮೇಲೆ ಇನ್ನೊಂದು ಗೊತ್ತಾ, ಇಲ್ಲಿ ಈ ಉದ್ದಿನ ಹಪ್ಪಳನೇ ತುಂಬ ಫೇಮಸ್ ಅಂತೆ. ತಿನ್ನೋಣ ಫಸ್ಟ್ ಮುದ್ದೆ ನೋಡೋಣ. ನೋಡಿ, ಸೊಪ್ಪು ಸಾರು ಗೀರು ಎಲ್ಲ ಹಾಕಿ ಮುದ್ದೆ ಜೊತೆ ತಿಂತಾ ಇದ್ದರೆ ಆಮೇಲೆ ನಿಮಗೆ ಪಲ್ಯ ಕೂಡ ಇರುತ್ತೆ. ಆಮೇಲೆ ಇನ್ನೊಂದೇನು ಗೊತ್ತಾ, ನಿಮಗೆ ಡೈಲಿ ಸೊಪ್ಪು ಸಾರೇ ಇರಲ್ಲ, ದಿನಕ್ಕೆ ಒಂದೊಂದು ಥರ ಸಾರು ಮಾಡ್ತಾರೆ. ಇವತ್ತು ಸೊಪ್ಪು ಸಾರು ಇದೆ ಅಷ್ಟೇ. ಮುದ್ದೆ ಮತ್ತು ಪಲ್ಯ ತಿಂದು ನೋಡೋಣ ಹೆಂಗಿದೆ ಟೇಸ್ಟ್ ಅಂತ. ಆ್ಯಕ್ಚುಲಿ ಪಲ್ಯ ನಿಮ್ಗೇನು ಗೊತ್ತಾ, ಸ್ವಲ್ಪ ಸ್ವೀಟ್ ಇದೆ. ನಿಮಗೆ ಸೊಪ್ಪು ಸಾರಿಗೆ ಕಂಪೇರ್ ಮಾಡಿದಾಗ ಪಲ್ಯ ಸ್ವಲ್ಪ ಸ್ವೀಟ್ ಬರುತ್ತೆ. ಬಟ್ ಟೇಸ್ಟ್ ವೈಸು ಪಲ್ಯ ಮತ್ತು ಸಾಂಬಾರು ಜೊತೆ ಅಲ್ಟಿಮೇಟ್. ಇಲ್ಲಿ ಪಲ್ಯ ನೋಡಿ ಎಷ್ಟು ದಪ್ಪವಾಗಿ, ಎಲ್ಲ ಕಾಳು, ಅದಕ್ಕೆ ಕೊತ್ತಂಬರಿ ಸೊಪ್ಪು, ಬೇಳೆ ಎಲ್ಲ ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ಬಟ್ ಏನಂದರೆ ನಾನಿಲ್ಲಿ ಉದ್ದಿನ ಹಪ್ಪಳ ತುಂಬ ಫೇಮಸ್ ಅಂತ. ಬನ್ನಿ ಉದ್ದಿನ ಹಪ್ಪಳ ಒಂದು ಟೇಸ್ಟ್ ನೋಡೋಣ, ಏನು ಅಷ್ಟು ಟೇಸ್ಟ್ ಹೆಂಗಿದೆ ಅಂತ. ಎಷ್ಟು ಹಪ್ಪಳ ಫುಲ್ಲು ದೊಡ್ಡ ಸೈಜ್ ಬಂದಿದೆ ನಿಮಗೆ, ಆಯಿತಾ. ಆಮೇಲೆ ನೈಕ್ ಅಂತೀವಲ್ಲ, ಇಲ್ಲ, ಎಷ್ಟು ಕರಮ್ ಕುರುಮ್ ಆಗಿದೆ. ತುಂಬ ಚೆನ್ನಾಗಿದೆ ಹಪ್ಪಳ ಕೂಡ. ಹರ್ಬಲೆಲ್ಲ ಮಿಕ್ಸ್ ಇರುವಂಥ ಒಂದು ಹಪ್ಪಳ ಇದು, ಹೋಮ್ ಮೇಡು. ತುಂಬ ಚೆನ್ನಾಗಿದೆ, ಕರಮ್ ಕುರುಮ್ ಆಗಿದೆ. ನಿಮ್ಗೆ ಮತ್ತು ಕೆಲವು ಹಪ್ಪಳಗಳು ನೀವು ಎಣ್ಣೆಲಿ ಮಾಡಿರ್ತಾರಲ್ಲ, ಆ ಎಣ್ಣೆ ಸ್ಮೆಲ್ ಕೂಡ ನಿಮ್ಗೆ ಸಿಗುತ್ತೆ. ಬಟ್ ಇಲ್ಲಿ ಆ ಥರ ಏನೂ ಇಲ್ಲ. ಹಪ್ಪಳನೂ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿದೆ. ಸೊ ಮುದ್ದೆ, ಹಪ್ಪಳ, ಆಮೇಲೆ ಪಲ್ಯ ಅದ್ಭುತ. ಇನ್ನು ಮುದ್ದೆ ಆದಮೇಲೆ ರೈಸ್ ತಿನ್ನೋದಿದೆ. ಫಸ್ಟು ಮುಳಿಸ್ಕೊಂಡ್ಬಿಡೋಣ ಮುದ್ದೆ ತಿಂದು ಮಜ್ಜಿಗೆ ಕುಡಿದ್ಬಿಟ್ರೆ ಒಳ್ಳೆ ನಿದ್ರೆ. ಅನ್ನ ಸಾಂಬಾರು ಸಾಕು ಜಾಸ್ತಿನೇ ಆಯಿತು. ಅನ್ನ ಸಾಂಬಾರು ಟೇಸ್ಟ್ ಮಾಡೋಣ. ಸಾಂಬಾರು ಸಿಕ್ಕಾಪಟ್ಟೆ ಬಿಸಿಯಾಗಿದೆ, ಆಮೇಲೆ ತುಂಬಾ ತಿಕ್ಕಾಗಿದೆ. ಸೊಪ್ಪು ನೋಡಿ, ಕೆಲವು ಕಡೆ ಸೊಪ್ಪು ಸಾಂಬಾರು ಅಂತೀವಿ, ಬರೀ ರಸ ಮಾತ್ರ ಇರುತ್ತೆ, ಸೊಪ್ಪಿರಲ್ಲ. ಬಟ್ ಇಲ್ಲಿ ನಿಮಗೆ ಫುಲ್ಲು ಸೊಪ್ಪು ಗಿಪ್ಪು ಎಲ್ಲ ಇದೆ. ನೋಡೋಣ ಅನ್ನ ಸಾಂಬಾರು ಹೆಂಗಿದೆ ಟೇಸ್ಟ್ ಅಂತ. ಈ ಟೇಸ್ಟ್ ಹೆಂಗಿದೆ ಗೊತ್ತಾ, ಈಗ ಕೆಲವು ಕಡೆ ನಿಮಗೆ ಹುಳಿ ಮತ್ತು ಸಾಂಬಾರು ಹೆಂಗಿರುತ್ತೆ ಅಂದರೆ ಒಂಥರ ಗರಂ ಮಸಾಲ ಹಾಕಿ ತುಂಬ ಬಾಯಿಗೆ ಅಂತ ಟೇಸ್ಟ್ ಅನಿಸುತ್ತೆ ವಿನ ಬಾಡಿಗೆ ಏನು ಟೇಸ್ಟ್ ಅನಿಸಲ್ಲ, ಅದು ಇಫೆಕ್ಟು. ಬಟ್ ಇಲ್ಲಿ ಮಸಾಲ ಕಮ್ಮಿ ಇದೆ, ಜಾಸ್ತಿ ಕಲರ್ ಇಲ್ಲ, ಟೋಟಲಿ ಒಂಥರ ಟೇಸ್ಟ್ ನಿಮಗೆ ಹೋಮ್ ಮೇಡ್ ಸಾಂಬಾರು ಅಂತ ಹೇಳ್ಬೋದು. ಈ ಮನೆಯಲ್ಲೆಲ್ಲ ಮಾಡಿದ್ರೆ ಹೆಂಗಿರುತ್ತಲ್ಲ ಆ ಥರ ಇದೆ. ಆಮೇಲೆ ಸೊಪ್ಪು ಸಾರು ಪ್ಲಸ್ ಪಲ್ಯ ಇಲ್ಲ ಹಪ್ಪಳ. ಇನ್ನೊಂದು ಹೇಳಿ, ಈ ಮುದ್ದೆ ಮತ್ತು ಅನ್ನ ಸಾಂಬಾರು ಏನಿದೆಯಲ್ಲ ಇದು ಕೂಡ ಅನ್ಲಿಮಿಟ್ ಆಗಿರುತ್ತೆ. ಮಜ್ಜಿಗೆ ಇದೆಯಾ? ಒಂದು ನಿಮಿಷ ಹಾಕ್ಬಿಡಿ. ರೀತಿ ಮಜ್ಜಿಗೆ ಕೂಡ ಇದೆ ಸ್ಪೆಷಲ್ಲಾಗಿ. ಸರ್ ಮಜ್ಜಿಗೆನೂ ಅನ್ಲಿಮಿಟ್ ಇರುತ್ತೆ ಹೆಂಗೆ? ಮಜ್ಜಿಗೆನೂ ಅನ್ಲಿಮಿಟ್ಟು, ಎಷ್ಟು ಬೇಕಾದ್ರೆ ಹಾಕೋಬೋದು. ಓಕೆ, ಇಷ್ಟೆಲ್ಲ ಆದಮೇಲೆ ತುಂಬ ಚೆನ್ನಾಗಿದೆ ಊಟ. ಇಷ್ಟೆಲ್ಲ ಆದಮೇಲೆ ಕ್ಲೈಮ್ಯಾಕ್ಸಲ್ಲಿ ಒಂದು ಮಜ್ಜಿಗೆ ಕುಡಿದ್ಬಿಟ್ರೆ ಆಹಾ ಏನು ಖುಷಿ ಗೊತ್ತಾ. ಬಟ್ ನಿಮ್ಗೊಂದು ಸಜೆಷನ್ ಕೊಡ್ತೀರಿ, ಮುದ್ದೆ ಮಾದಪ್ಪಗೆ ಏನಾದರೂ ಬಂದ್ರಿ ಅಂದ್ಕೊಳ್ಳಿ, ಇಲ್ಲಿ ಊಟ ಮಾಡಿ ಆಫೀಸು ಕೆಲಸ ಅಂತ ಇಟ್ಕೋಬೇಡಿ. ಯಾಕೆ ಗೊತ್ತಾ, ಅನ್ಲಿಮಿಟ್ ಮುದ್ದೆ ಮಜ್ಜಿಗೆ ಅನ್ನ ಸಾಂಬಾರು ಎಲ್ಲ ತಿಂದುಬಿಟ್ಟು ಆರಾಮಲ್ಲಿ ಹೋಗಿ ಮನೇಲಿ ಮಲ್ಕೊಳ್ಳೋಣ ಅನಿಸುತ್ತೆ. ಟೋಟಲಿ ಊಟ ಕ್ಲಾಸ್ ಆಗಿತ್ತು. ನಮ್ಮಲ್ಲಿ ಮುದ್ದೆ, ಅನ್ನ, ಸಾರು, ಪಲ್ಯ, ಹಪ್ಪಳ, ಉಪ್ಪಿನಕಾಯಿ, ಮಜ್ಜಿಗೆ, ರಸಮ್ ಇಷ್ಟು ಇರುತ್ತೆ. ಅದರಲ್ಲಿ ಸ್ಪೆಷಲ್ ಅಂತಂದರೆ ರಾಗಿ ಮುದ್ದೆ, ಎರಡನೇದು ಉದ್ದಿನ ಹಪ್ಪಳ, ಮೂರನೇದು ಎರಳೆಕಾಯಿ ಉಪ್ಪಿನಕಾಯಿ. ಇದು ನಮ್ಮದು ಭಾಳ ವಿಶೇಷ. ಪ್ರತಿದಿನ ಒಂದೊಂದು ಸಾಂಬಾರುಗಳು ಚೇಂಜ್ ಆಗ್ತಾ ಇರುತ್ತೆ. ಉಪ್ಸಾರು, ಸೊಪ್ಪು ಸಾರು, ಮಸ್ಸೊಪ್ಪು, ಆಮೇಲೆ ಮೊಳಕೆ ಕಟ್ಟಿದ ಹುರುಳಿಕಾಳು ಸಾರು, ಬಸ್ಸಾರು, ಒಂದೊಂದು ದಿವಸ ಒಂದೊಂದು ಥರ ಸಾಂಬಾರು ಮಾಡ್ತಾರೆ. ಮುದ್ದೆ, ಮೊಳಕೆ ಹುರುಳಿಕಾಳು ಸಾರು, ಸೊಪ್ಪು ಸಾರು, ಉಪ್ಸಾರು ಇದನ್ನು ಭಾಳ ಇಷ್ಟಪಡ್ತಾರೆ.
ಹಾಂ. ಸೊ ನಾನು ತಿನ್ನೋಕ್ಕೆ ಶುರು ಮಾಡಿದ್ದು 7 ರೂಪಾಯಿಂದ. ನಾನು ಚಿಕ್ಕವನು, ಒಂದು ಸುಮಾರೊಂದು ನನ್ನ ಜ್ಞಾಪಕಕ್ಕೆ ಒಂದು 35+ ಇಯರ್ಸ್ ಆಗೋಗಿದೆ ತಿನ್ನ. ತುಂಬ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ. ನನ್ನ ಮಗಳು ಬಂದೆ ದುಡ್ಡು ಇಸ್ಕೊಂಡಿಲ್ಲ, 20 ವರ್ಷ ದುಡ್ಡು ಇಸ್ಕೊಂಡಿಲ್ಲ ನನ್ನ ಮಗನಿಗೆ. ಇಸ್ಕೊಂಡಿಲ್ಲ, ನೀವು ಈಗ ಹೇಳಿದ್ರೆ ಎಲ್ಲ ಕೊಟ್ಬಿಡಿ ಅಂತ ಹೇಳ್ಬಿಡ್ಬೇಡಿ. ಆಮೇಲೆ ಪಾರ್ಸಲ್ ಮಾಡಿಸ್ಕೊಂಡು ಎಷ್ಟೊಂದು ತರಿಸ್ಕೊಂಡಿದ್ದೀನಿ. ಸೊ ನನಗೆ ತುಂಬ ಇಷ್ಟ ಇದು. ನಾವು 5 ರೂಪಾಯಿಂದ ತಿಂದಿದ್ವಿ ಮುಂಚೆ, ಇವಾಗ ಜಾಸ್ತಿ ಮಾಡಿದ್ದಾರೆ. ಅವರು ಅಣ್ಣ ತಮ್ಮಂದರು ಅವ್ರು 3 ಜನ ನೋಡಿದ್ವಿ ನಾವು. ಪರ್ಮನೆಂಟಾಗಿ ಬರ್ತಾಯಿದ್ದೀವಿ. ಸುಮಾರು ಒಂದು 25 ವರ್ಷ ಮುಂಚೆನೆಯಿಂದ ಊಟ ಮಾಡ್ತಾಯಿದ್ವಿ. ಚೆನ್ನಾಗಿದೆ ಊಟ, ಬೊಂಬಾಟಾಗೈತೆ ಊಟ. ಎಲ್ಲ ಒಳ್ಳೆ ಚೆನ್ನಾಗಿ ಸಪ್ಲೈ ಮಾಡ್ತಾರೆ. ಕ್ಲೀನ್ ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ, ಅದರಲ್ಲಿ ಏನಿಲ್ಲ. ಶುಗರ್ ಅವ್ರಿಗೆಲ್ಲ ಒಳ್ಳೇದು ಊಟ. ತುಂಬ ಅದ್ಭುತ ಊಟ. ಬನ್ನಿ ದಯವಿಟ್ಟು ಎಲ್ಲರೂ. ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಊಟಕ್ಕೋಸ್ಕರ. ತುಂಬ ಚೆನ್ನಾಗಿದೆ ಊಟ. ಹೈಜೆನಿಕ್, ವೆರಿ ಗುಡ್, ವೆರಿ ಓಲ್ಡ್. ತುಂಬ ಭಾಳ ಹಳೇದು. 25-30 ವರ್ಷ ನಾವು ಬರ್ತಾಯಿದ್ದೀವಿ. ಥ್ಯಾಂಕ್ ಯು. ಟೈಮಿಂಗ್ಸು ಮಧ್ಯಾಹ್ನ 12:30ಯಿಂದ 4 ಗಂಟೆವರೆಗೂ ಇರ್ತೀವಿ. ಸಂಜೆ 7ರಿಂದ 10 ಗಂಟೆವರೆಗೂ ಇರ್ತೀವಿ. ಬೆಳಗ್ಗೆ 7:30ಯಿಂದ 11 ಗಂಟೆವರೆಗೂ ಟಿಫನ್ ಇರುತ್ತೆ. ಆವಾಗಲಿಂದ ನಡೆದು ಬಂದಿರೋದು ನಮ್ಮ ತಂದೆ ಕಾಲದಿಂದ. ಜನಗಳ ಸಹಕಾರ ಹೆಂಗಿತ್ತು, ಮುಂದೇನೂ ಅದೇ ಥರ ಸಹಕಾರ ಕೊಡಲಿ. ಜನಗಳ ಸಹಕಾರ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ಟೋಟಲಿ ಊಟ ಅಂತೂ ಭರ್ಜರಿಯಾಗಿತ್ತು. ಹಾಗಾದರೆ ಈ ಮುದ್ದೆ ಮಾದಪ್ಪ ಮೆಸ್ ಎಲ್ಲಿ ಬರುತ್ತೆ, ಇದರದ್ದು ಅಡ್ರೆಸ್ಸು, ಲೊಕೇಶನು ಎಲ್ಲ ನೋಡಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಮಿಸ್ ಮಾಡಿದೆ ನೋಡಿ. ಆಮೇಲೆ ಗೂಗಲ್ ಮ್ಯಾಪ್ ಕೂಡ ಅಲ್ಲೇ ಹಾಕಿರ್ತೀನಿ. ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟು ಮೆಸ್ಗೆ ಬರ್ತೀರಾ. ಇನ್ನೊಂದು ವಾರ ಇನ್ನೊಂದು ಸೂಪರ್ ಡೂಪರ್ ಬಿಡೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲವರೆಗೂ ಖುಷಿಯಾಗಿರಿ, ಇರಾಕ್ತಾರಿ. ಟೇಕ್ ಕೇರ್, ಬಾಯ್.